ಹಾಯ್ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ತುಂಬ ಬೇಸಿಕ್ ವಿಡಿಯೋ. ಹೇಗೆ ಮಾಯ್ಶ್ಚರೈಸರ್ ಮತ್ತು ಸನ್ಸ್ಕ್ರೀನ್ನ ಅಪ್ಲೈ ಮಾಡಬೇಕು ಅಂತ. ಸೊ ಎಷ್ಟು ಕ್ವಾಂಟಿಟಿ ತೊಗೋಬೇಕು, ಹೇಗೆ ಅಪ್ಲೈ ಮಾಡಬೇಕು ಮತ್ತು ಯಾಕೆ ಅಪ್ಲೈ ಮಾಡಬೇಕು ಅನ್ನೋದನ್ನು ತಿಳ್ಕೊಳ್ಳೋಣ. ಸೊ ಸ್ಕಿನ್ ಕೇರ್ ರುಟೀನ್ ಅಂತ ಹೇಳ್ತೀವಿ ಅಂದರೆ ದಿನಚರಿ ಅಂದರೆ ಪ್ರತಿನಿತ್ಯ ಮಾಡಬೇಕಾಗಿರೋವಂಥದ್ದು. ನಾವು ಸ್ಕಿನ್ನನ್ನು ಹೇಗೆ ಕಾಳಜಿ ವಹಿಸ್ತೇವೆ ಪ್ರತಿನಿತ್ಯ ಅನ್ನೋದು ನಮ್ಮ ತುಂಬ ಲಾಂಗ್ ಟರ್ಮಲ್ಲಿ ನಮ್ಮ ಚರ್ಮ ಹೇಗಿರುತ್ತೆ ಅನ್ನೋದನ್ನು ಡಿಸೈಡ್ ಮಾಡುತ್ತೆ. ಸೊ ಪ್ರತಿನಿತ್ಯ ಒಂದು ಮಾಯ್ಶ್ಚರೈಸರ್ ನಾವು ನ್ಯೂ ಬಾರ್ನ್ ಬೇಬೀಸಿಂದ ರೆಕಮೆಂಡ್ ಮಾಡ್ತೇವೆ. ಸೊ ಮಾಯ್ಶ್ಚರೈಸರ್ ಹೇಗಿರಬೇಕು, ಮಾಯ್ಶ್ಚರೈಸರ್ ನಿಮ್ಮ ಸ್ಕಿನ್ ಟೈಪಿಗೆ ತಕ್ಕನಾಗಿರಬೇಕು. ಸೊ ನಿಮ್ಮ ಚರ್ಮ ಸಪೋಸ್ ಡ್ರೈ ಇತ್ತು ಅಂದರೆ ನೀವು ಆಯಿಲ್ ಬೇಸ್ಡ್ ಮಾಯ್ಶ್ಚರೈಸರ್ನ ಹಾಕ್ಕೋಬೋದು. ನಿಮ್ಮ ಚರ್ಮ ಆಯಿಲಿ ಇತ್ತು ಅಂದರೆ ವಾಟರ್ ಬೇಸ್ಡ್ ಮಾಯ್ಶ್ಚರೈಸರ್ನ ಹಾಕ್ಕೋಬೋದು. ಹಾಗೆ ನಿಮ್ಮ ಚರ್ಮ ಕಾಂಬಿನೇಷನ್ ಇತ್ತು ಅಂದರೆ ವಾಟರ್ ಬೇಸ್ಡನ್ನೇ ಪ್ರಿಫರ್ ಮಾಡ್ತೇವೆ. ಸೊ ಅದ್ರ ಕನ್ಸಿಸ್ಟೆನ್ಸಿ ಹೇಗಿರಬೇಕು, ನಿಮ್ಗೆ ಸೂಟ್ ಆಗೋ ಥರ ಇರಬೇಕು. ಸೊ ಯಾವ ಥರದ ಮಾಯ್ಶ್ಚರೈಸರು, ನನ್ನ ಚರ್ಮ ಜನರಲಿ ಆಯಿಲಿ ಇರುತ್ತೆ, ಹಾಗಾಗಿ ನಾನು ಒಂದು ವಾಟರ್ ಬೇಸ್ಡ್ ಮಾಯ್ಶ್ಚರೈಸರ್ನ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಸೊ ಈಗ ಮಾಯ್ಶ್ಚರೈಸರ್ನ ನಾವು ಒಂದು ಪೀನಟ್ ಸೈಜಷ್ಟು ತೊಗೋತಾ ಇದ್ದೀನಿ. ನನ್ನ ಚರ್ಮಕ್ಕೆ ಇಷ್ಟು ಸಾಕಾಗುತ್ತೆ. ನಿಮ್ಮ ಚರ್ಮ ತುಂಬ ಡ್ರೈ ಇದ್ದರೆ ನೀವು ಸ್ವಲ್ಪ ಜಾಸ್ತಿ ಹಾಕ್ಕೋಬೋದು. ಸೊ ನಾನಿವತ್ತು ವಾಟರ್ ಬೇಸ್ಡ್ ಮಾಯ್ಶ್ಚರೈಸರ್ ರೆಗ್ಯುಲರ್ ಆಗಿ ಯೂಸ್ ಮಾಡೋವಂಥದ್ದು. ಸೊ ಅದನ್ನು ಲೈಟಾಗಿ ಅಪ್ಲೈ ಮಾಡಿಕೊಂಡು ಆಲ್ ಓವರ್ ದ ಫೇಸ್ ಹಚ್ಕೊಂಡು ಅದನ್ನು ಜೆಂಟ್ಲಿ ಐ ಆಮ್ ಮಸಾಜಿಂಗ್ ಇಟ್. ಸೊ ಅಂಡರ್ ಐ ಏರಿಯಾನು ಕೂಡ ನೀಟಾಗಿ ಅಪ್ಲೈ ಮಾಡ್ಕೋಬೇಕು. ಸೊ ನೀವೇನಾದರೂ ಸೀರಮ್ಗಳು ಹಾಕ್ತಾ ಇದ್ದರೆ ಅದನ್ನು ಮಾಯ್ಶ್ಚರೈಸರ್ಗಿಂತ ಮುಂಚೆ ಹಾಕ್ಕೋಬೇಕಾಗತ್ತೆ. ಅದಾದಮೇಲೆ ಒಂದು 5 ಮಿನಿಟ್ಸ್ ಸೀರಮ್ ಸೆಟ್ಲ್ ಆಗ್ಲಿಕ್ಕೆ ಬಿಟ್ಟು ಅದ್ರ ನಂತರ ನೀವು ಮಾಯ್ಶ್ಚರೈಸರ್ ಹಚ್ಚಬೇಕು. ಸೊ ಮಾಯ್ಶ್ಚರೈಸರ್ ಆದಮೇಲೆ ಜಸ್ಟ್ ಗಿವ್ ಅ ಫ್ಯೂ ಸೆಕೆಂಡ್ಸ್ ಬ್ರೇಕಿಗೆ ನಾನು ಕೊಟ್ಟ ಹಾಗೆ ದೆನ್ ಟೇಕ್ ಯುವರ್ ಸನ್ಸ್ಕ್ರೀನ್ ಏನಂದರೆ ಅದು ಕೂಡ ನಿಮ್ಮ ಚರ್ಮದ ಟೈಪಿಗೆ ಹಾಗೂ ನಿಮ್ಮ ಬಿಸಿಲಿನ ಎಕ್ಸ್ಪೋಜರ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ನನ್ನ ರೆಗ್ಯುಲರ್ ಯೂಸ್ ಸನ್ಸ್ಕ್ರೀನ್ ಇದು. ಸೊ ನಾನು ಹೆಚ್ಚಿನ ಟೈಮ್ ಇಂಡೋರ್ ಆದರೆ ಔಟ್ಡೋರ್ ಎಕ್ಸ್ಪೋಜರ್ ಇರುತ್ತೆ. ಸೊ ಹಾಗಾಗಿ ಸನ್ಸ್ಕ್ರೀನ್ನ ಅಪ್ಲೈ ಮಾಡಲೇಬೇಕಾಗತ್ತೆ. ಎಲ್ಲರೂ ಹಚ್ಚಬೇಕು. ಸೊ ಈ ಸನ್ಸ್ಕ್ರೀನ್ನ ಅಗೇನ್ ಇಷ್ಟು ಹಚ್ಚಿದ್ರೆ ಒಂದೇ ಸತಿ ಹಚ್ಚಿಬಿಟ್ರೆ ತುಂಬ ಜಾಸ್ತಿ ಅನಿಸುತ್ತೆ. ಸೊ ಫಸ್ಟ್ ಒಂದು ಕೋಟ್ ಹಚ್ಕೊಳ್ಳಿ. ಸೊ ನೆಕ್ಕನ್ನು ಮರಿಬೇಡಿ. ಸೊ ಎಂಟೈರ್ ಫೇಸ್ ಮತ್ತು ನೆಕ್ಕಿಗೆ ಸನ್ಸ್ಕ್ರೀನ್ ಹಚ್ಚಬೇಕು. ಸೊ ಹಚ್ಚಿದ ಮೇಲೆ ನೀವು ಅದನ್ನು ನೈಸ್ಲಿ ಮಸಾಜ್ ಮಾಡ್ಕೊಂಡು ಬನ್ನಿ. ಸೊ ಎಕ್ಸ್ಟ್ರಾ ಸನ್ಸ್ಕ್ರೀನ್ನ ಹಾಗೆ ಇಟ್ಕೊಂಡಿರಿ. ಸೊ ಒಂದು ಕೋಟ್ ಆದಮೇಲೆ ಸೆಕೆಂಡ್ ಕೋಟ್ನ ಹಚ್ಬೋದು. ಸೊ ಒಂದು ಕೋಟ್ನ ಒಟ್ಟಿಗೆ ನೀವು ಹಚ್ಬಿಟ್ರೆ ತುಂಬ ಆಯಿಲಿ ಅನಿಸುತ್ತೆ. ಸೊ ಸಪೋಸ್ ಮೆನ್ನಿಗೆ ಗಡ್ಡ ಇರೋದ್ರಿಂದ ಸೊ ಅಷ್ಟು ಭಾಗದ ಸನ್ಸ್ಕ್ರೀನ್ ಪ್ರಾಬ್ಲಿ ಉಳಿತಾಯ ಆಗುತ್ತೆ. ಸೊ 1 ಫಿಂಗರ್ ಲೆಂತ್ ಹಾಕ್ಕೊಂಡ್ರೆ ಸಾಕಾಗುತ್ತೆ. 2 ಫಿಂಗರ್ ಲೆಂತ್ ಇಸ್ ದ ಕರೆಕ್ಟ್ ವೇ. ಬಟ್ ಅದು ನಿಮ್ಮ ಸನ್ಸ್ಕ್ರೀನ್ದು ನಾಸಲ್ ಮೇಲೆ ಕೂಡ ಡಿಪೆಂಡ್ ಆಗುತ್ತೆ. ಸೊ ಆ್ಯಕ್ಚುಯಲ್ ಕ್ವಾಂಟಿಟಿ ಈಸ್ ಹಾಫ್ ಅ ಟೇಬಲ್ ಸ್ಪೂನ್, ಅಂದರೆ ಚಿಕ್ಕ ಟೇಬಲ್ ಸ್ಪೂನಲ್ಲಿ ಅರ್ಧ ಸ್ಪೂನು, ಅಪ್ರಾಕ್ಸಿಮೇಟ್ಲಿ 3 ಗ್ರಾಮ್ ಬರುತ್ತದು. ಸೊ ಅಷ್ಟು ಸನ್ಸ್ಕ್ರೀನ್ನ ನೀವು ದಿನಾಲೂ ಹಚ್ಚಬೇಕು. ಸೊ ಈ ಸನ್ಸ್ಕ್ರೀನಲ್ಲಿ ಹಲವಾರು ಬಗೆ ಇದೆ. ಫಿಸಿಕಲ್ ಸನ್ಸ್ಕ್ರೀನ್ಸ್ ಅಂತ ಹೇಳ್ತೇವೆ, ಯಾವುದು ಸನ್ಲೈಟ್ನ ರಿಫ್ಲೆಕ್ಟ್ ಮಾಡುತ್ತೆ. ಕೆಮಿಕಲ್ ಸನ್ಸ್ಕ್ರೀನ್ಸು ಸನ್ಲೈಟ್ನ ಅಬ್ಸಾರ್ಬ್ ಮಾಡ್ಕೊಳ್ಳುತ್ತೆ. ಸೊ ಅದರಲ್ಲಿ ಫಿಸಿಕಲ್ ಆ್ಯಂಡ್ ಕೆಮಿಕಲ್ ಸನ್ಸ್ಕ್ರೀನ್ಸಲ್ಲಿ ಅದ್ರ ಬಗ್ಗೆ ಸಪ್ರೇಟಾಗಿ ವಿಡಿಯೋ ಮಾಡೋಣ. ಈಗ ಏನಂದರೆ ನಾನಿದು ಫಿಸಿಕಲ್ ಮತ್ತು ಕೆಮಿಕಲ್ ಸನ್ಸ್ಕ್ರೀನ್ ಎರಡು ಮಿಕ್ಸ್ ಆಗಿರೋವಂಥದ್ದು ಯೂಸ್ ಮಾಡ್ತಿದ್ದೀನಿ. ಯಾಕೆಂದರೆ ನನ್ನ ಸ್ಕಿನ್ನಿಗೆ ಅದು ನೀಟಾಗಿ ಬ್ಲೆಂಡ್ ಆಗುತ್ತೆ. ಸೊ ನಾನು ಸೆಕೆಂಡ್ ಲೇಯರ್ ಆಫ್ ಸನ್ಸ್ಕ್ರೀನ್ನ ಮತ್ತೆ ಹಚ್ತಾ ಇದ್ದೀನಿ. ಸೊ 2 ಕೋಟ್ ಹಚ್ಚೋದ್ರಿಂದ ಏನಾಗುತ್ತೆ, ಅಡಿಕ್ವೇಟ್ ಪ್ರೊಟೆಕ್ಷನ್ ಸಿಗುತ್ತೆ. ನೀವು 2 ಕೋಟ್ ಹಚ್ಚಬೇಕಂತಿಲ್ಲ, ಒಂದೇ ಕೋಟ್ನ ಹಚ್ಚಿ ನೀಟಾಗಿ ಮಸಾಜ್ ಮಾಡ್ಬೋದು. ಆದರೆ ಒಂದೇ ಸತಿ ನಿಮ್ಮ ಸ್ಕಿನ್ ಅಷ್ಟನ್ನು ಅಬ್ಸಾರ್ಬ್ ಮಾಡ್ಕೊಳಕ್ಕಾಗಲ್ಲ. ಸೊ ನಿಮ್ಗೇನು ಅನಿಸುತ್ತೆ, ತುಂಬ ಹೆವಿ ಆಗೋಯ್ತು ಅಂತ ಅನಿಸುತ್ತೆ. ಈಗಲೂ ಅನಿಸ್ತಾ ಇದೆ ನೋಡಿ, 2ನೇ ಕೋಟ್ ಹಚ್ಚೋವಾಗ ಇಟ್ ಫೀಲ್ಸ್ ಹೆವಿ ಆ್ಯಂಡ್ ನಿಮಗೆ ಅನ್ನಿಸ್ತಿರುತ್ತೆ ಇಷ್ಟೊಂದು ಸನ್ಸ್ಕ್ರೀನ್ ಹಚ್ಚಬೇಕಾ ಅಂತ. ಸೊ ಇದು ಎಸ್ಪೆಷಲಿ ನೀವು ಔಟ್ಡೋರ್ ಹೋಗೋರಾಗಿದ್ದರೆ ಇಷ್ಟು ಸನ್ಸ್ಕ್ರೀನ್ ಹಚ್ಚಲೇಬೇಕು. ಹಾಲಿಡೇ ಅಥವಾ ಈವನ್ ನೀವು ನಾರ್ಮಲ್ ಆಫೀಸಿಗೆ ಹೋಗುವಾಗ ಬೆಳಿಗ್ಗೆ 9 ನಂತರ ಹೊರಡ್ತಾ ಇದ್ದರೆ, ಬಿಸಿಲಿಗೆ ಎಕ್ಸ್ಪೋಜರ್ ಆಗ್ತಾ ಇದ್ದರೆ, ಪೊಲ್ಯೂಷನಿಗೆ ಎಕ್ಸ್ಪೋಸ್ ಆಗ್ತಾ ಇದ್ದರೆ, ನೀವು ಸನ್ಸ್ಕ್ರೀನ್ ಸರಿಯಾಗಿ ಹಚ್ಚಿ ಸ್ವಲ್ಪ 1 ಮಿನಿಟ್ ಟೈಮ್ ತಗೊಳ್ಳಿ, ಅದನ್ನು ಕರೆಕ್ಟಾಗಿ ಬ್ಲೆಂಡ್ ಮಾಡಿ. ಸೊ ನೀಟಾಗಿ ಬ್ಲೆಂಡ್ ಮಾಡಿಬಿಟ್ರೆ ನೀವು ಸನ್ಸ್ಕ್ರೀನ್ ಇಷ್ಟೊಂದು ಹಚ್ಚಿರೋದು ಯಾರಿಗೂ ಗೊತ್ತಾಗಲ್ಲ. ನೀಟಾಗಿ ಹೆಚ್ಚಿನ ಈಗಿನ ಮಾಡರ್ನ್ ಡೇ ಸನ್ಸ್ಕ್ರೀನ್ಸ್ ಎಲ್ಲ ತುಂಬ ಚೆನ್ನಾಗಿರ್ತವೆ. ಸೊ ನೋಡಿ, ಈ ಥರ ಬ್ಲೆಂಡ್ ಮಾಡ್ತಾ ಇದ್ದೀನಿ ನಾನು ಇದನ್ನು. ಸೊ ಈ ಸನ್ಸ್ಕ್ರೀನ್ನ ಕರೆಕ್ಟಾಗಿ ಬ್ಲೆಂಡ್ ಮಾಡಿದ್ರೆ ಅದು ಅಬ್ಸಾರ್ಬ್ ಆಗಿಬಿಡುತ್ತೆ. ಸೊ ಯು ಲೀವ್ ಇಟ್ ಫಾರ್ ಸಮ್ ಟೈಮ್. ಕೆಲವು ಸನ್ಸ್ಕ್ರೀನ್ಸ್ ಒಂಥರ ಸಿಲಿಕಾನ್ ಸನ್ಸ್ಕ್ರೀನ್ಸ್ ಎಲ್ಲ ಸ್ವಲ್ಪ ರವೆ ಥರ ಫೀಲ್ ಕೊಡುತ್ತೆ. ಆದರೆ ನೀವು ಅದನ್ನು ಇನ್ನೊಂದು ಸ್ವಲ್ಪ ಬ್ಲೆಂಡ್ ಮಾಡೋ ಹೊತ್ತಿಗೆ ಅದು ಮೆಲ್ಟ್ ಆಗುತ್ತೆ ಸ್ಕಿನ್ನಲ್ಲಿ. ಸೊ ಈಗ ನೋಡಿ ಎಷ್ಟು ಚೆನ್ನಾಗಿ ಅದು ಮೆಲ್ಟ್ ಆಗಿ ಸೆಟ್ಲ್ ಆಗ್ತಾ ಇದೆ. ಸೊ ಒಂದು ಸತಿ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ನಿಮಗೆ ಹೆವಿ ಅಂತ ಅನ್ನಿಸ್ಬೋದು, ಬಟ್ ಒನ್ಸ್ ಯು ರಬ್ ಇಟ್ ಮೋರ್ ಇಟ್ ಗೆಟ್ಸ್ ಅಬ್ಸಾರ್ಬ್ಡ್. ಸೊ ನೀಟ್ಲಿ ರಬ್ ಯುವರ್ ಸನ್ಸ್ಕ್ರೀನ್, ಮೂವ್ ಯುವರ್ ಹ್ಯಾಂಡ್
ಫ್ರಮ್ ಇನ್ಸೈಡ್ ಔಟ್ವರ್ಡ್ಸ್. ಸೊ ನೀಟಾಗಿ ಈ ಥರ ಮೂವ್ ಮಾಡ್ಕೊಳ್ಳಿ. ತುಂಬ ರಬ್ ಮಾಡಬೇಡಿ, ಅಂಡರ್ ಐ ಏರಿಯಾ ತೆಳು ಇರುತ್ತೆ ಚರ್ಮ. ಸೊ ಕೆಳಗೆ ಕೂಡ ಅಷ್ಟೇ, ಕೆಳಗಿಂದ ಮೇಲಕ್ಕೆ ಜೆಂಟಲಾಗಿ ಮಸಾಜ್ ಮಾಡಿ, ಸೊ ದ್ಯಾಟ್ ನಿಮ್ಗೆ ಎನಿ ಲಿಂಫ್ಯಾಟಿಕ್ ಸ್ಟ್ಯಾಸಿಸ್ ಇದ್ದರೆ, ಫ್ಲೂಯಿಡ್ ಕಲೆಕ್ಷನ್ಸ್ ಇದ್ದರೆ ಅದು ಕೂಡ ಡ್ರೈನ್ ಆಗುತ್ತೆ. ಸೊ ಇಷ್ಟಾದಮೇಲೆ ವೇಟ್ ಫಾರ್ ಅರೌಂಡ್ 5 to 10 minutes. ಅದು ಸೆಟ್ಲ್ ಆದಮೇಲೆ, ಅದಾದಮೇಲೆ ನಿಮ್ಮ ಫೌಂಡೇಶನ್ನು ಅಥವಾ ಟ್ಯಾಲ್ಕಮ್ ಪೌಡ್ರ್ ಹಾಕೋರಾದರೆ ಹಾಕ್ಬೋದು. ಏನೂ ಬೇಡ, ನನಗೆ ಸನ್ಸ್ಕ್ರೀನ್ ಮಾಯ್ಶ್ಚರೈಸರ್ ಸಾಕು, ಆಫೀಸಿಗೆ ಹೊರಡ್ತಿದ್ದೀನಿ ಅಂದರೆ ಹೊರಡ್ಬೋದು. ಸೊ ಇದು ನಿಮ್ಮ ಬೇಸಿಕ್ ಮಾರ್ನಿಂಗ್ ಸ್ಕಿನ್ ಕೇರ್ ರುಟೀನ್. ಡೂ ಇಟ್ ಎವ್ರಿ ಡೇ, ಹೈಡ್ರೇಟ್ ಆ್ಯಂಡ್ ಪ್ರೊಟೆಕ್ಟ್. ಇದು ಬೇಸಿಕ್ ರೂಲ್ಸು. ಸೊ ಸ್ಕಿನ್ ಕೇರ್ಗೆ ಒಂದು ಮಾಯ್ಶ್ಚರೈಸರು ಆ್ಯಂಡ್ ಸನ್ಸ್ಕ್ರೀನ್, ವಿದೌಟ್ ದಿಸ್ ಯಾವ ಸ್ಕಿನ್ ಕೇರ್ ಪ್ರಾಡಕ್ಟ್ಸು ವರ್ಕ್ ಆಗಲ್ಲ. ಇದು ನಿಮ್ಗೆ ಉಪಯೋಗ ಆಗುತ್ತೆ ಅಂದ್ಕೋತೀನಿ. ಪ್ಲೀಸ್ ಲೈಕ್ ಆ್ಯಂಡ್ ಫಾಲೋ ಮೀ. ಥ್ಯಾಂಕ್ ಯು.